ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಈಗಾಗಲೇ 7ನೇ ವೇತನ ಆಯೋಗವನ್ನು ಆಗಸ್ಟ್ 1, 2024ರಿಂದ ಜಾರಿಗೊಳಿಸಲಾಗುತ್ತೆ ಅಂತಕ್ಕಂಥ ಅಧಿಕೃತ ಮಾಹಿತಿ ತಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ವೇತನವನ್ನು ಯಾವ ರೀತಿ ನಿಗದಿಗೊಳಿಸಲಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 2-3 ವಿಡಿಯೋಗಳನ್ನು ನಾನು ಮಾಡಿರ್ತಕ್ಕಂಥದ್ದು. ಸೊ ಈ ವಿಡಿಯೋದಲ್ಲಿ ಮಾದರಿಯಾಗಿ 2008ರ ಬ್ಯಾಚಿನ ಏನು ಶಿಕ್ಷಕರು ಇದ್ದರು ಅಥವಾ 36,000 ವೇತನವನ್ನು ತೆಗೆದುಕೊಳ್ತಕ್ಕಂಥ ನೌಕರನ ವೇತನ ನಿಗದಿ ಯಾವ ರೀತಿ ಆಗುತ್ತೆ ಅಂತಕ್ಕಂಥ ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಒಂದು ಮಾಹಿತಿಯನ್ನು ತಲುಪಿಸಿರ್ತಕ್ಕಂಥ ನಮ್ಮ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಅಂತಕ್ಕಂಥದ್ದು. ನೋಡಿ, ದಿನಾಂಕ 1/7/2022 ಇದ್ದಂಥ ಮೂಲ ವೇತನ 36,000 ರೂಪಾಯಿ ಇದೆ. ಅದಕ್ಕೆ 31ರಷ್ಟು ತುಟ್ಟಿ ಭತ್ಯೆ, ಅಂದಿನ ತುಟ್ಟಿ ಭತ್ಯೆಯನ್ನು ನಾವು ಕ್ಯಾಲ್ಕುಲೇಷನನ್ನು ಹಾಕಿದಾಗ 11,160 ಆಗುತ್ತೆ. 36,000ಕ್ಕೆ 11,160 ತುಟ್ಟಿ ಭತ್ಯೆ DA ಆ್ಯಡ್ ಆಗುತ್ತೆ. 27.5% ಫಿಟ್ಮೆಂಟನ್ನು ಕೊಡಲಾಗುತ್ತೆ ಅಂತಕ್ಕಂಥದ್ದನ್ನು ಹೇಳಲಾಗಿದೆ. ಸೊ ಆ 36,000ಕ್ಕೆ 27.5% ಫಿಟ್ಮೆಂಟನ್ನು ಹಾಕಿದ್ರೆ ನಾವು 9,900 ರೂಪಾಯಿ ಅಮೌಂಟ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಆಗ 36,000 ಒಂದು ಮೂಲ ವೇತನವನ್ನು ತೆಗೆದುಕೊಳ್ತಕ್ಕಂಥ ನೌಕರ ಅವನ ಒಂದು ಹೊಸ ಬೇಸಿಕ್ಕು 57,060 ರೂಪಾಯಿ ಆಗುತ್ತೆ. 57,060ಕ್ಕೆ ಮುಂದಿನ ಸಮಮೂಲ ವೇತನ ಇರ್ತಕ್ಕಂಥದ್ದು ಹೊಸ ವೇತನ ಶ್ರೇಣಿಯಲ್ಲಿ 58,300 ರೂಪಾಯಿ ಹೊಸ ಮೂಲ ವೇತನ ಶ್ರೇಣಿಯಾಗಿರುತ್ತೆ. ಹಾಗಾಗಿ 58,300 ರೂಪಾಯಿ ಮೂಲ ವೇತನ ಒಂದು ಆಗುತ್ತೆ ಅಂತಕ್ಕಂಥದ್ದು 1/7/2022ಕ್ಕೆ ಎಫೆಕ್ಟಿವ್ ಕೊಡ್ತಿರ್ತಕ್ಕಂಥದ್ದು. ನಂತರ 2023ರ ಜುಲೈನಲ್ಲಿ ಒಂದು ವಾರ್ಷಿಕ ಬಡ್ತಿಯನ್ನು ನೀಡಲಾಗಿದೆ. 1,500 ರೂಪಾಯಿ ವಾರ್ಷಿಕ ಬಡ್ತಿಯನ್ನು ಪಡ್ಕೊಳ್ತಾರೆ. ಜೊತೆಗೆ ಆ ಒಂದು ಸಮಯದಲ್ಲಿ 15 ವರ್ಷದ ಟೈಮ್ ಬಾಂಡು ಅಥವಾ 10 ವರ್ಷದ ಟೈಮ್ ಬಾಂಡು ಇತರೆ ಯಾವುದಾದ್ರೂ ಕೂಡ ಬಾಂಡ್ಗಳು ಲಭ್ಯ ಇದ್ದಲ್ಲಿ ಅಥವಾ ಬಿದ್ದಿದ್ದರೆ ಆ ಅಮೌಂಟನ್ನು ಕೂಡ ಹೊಸ ವೇತನ ಶ್ರೇಣಿಯ ಒಂದು ಇಂಕ್ರಿಮೆಂಟ್ ಏನಿರುತ್ತೆ ಅದನ್ನು ನಾವು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಅದು ಒಂದು ಇಂಕ್ರಿಮೆಂಟ್ ಆ್ಯಡ್ ಆಗುತ್ತೆ. ನಂತರ ಜುಲೈ 2024ರ ವಾರ್ಷಿಕ ಬಡ್ತಿ, ಈಗ ಏನು ಈ ತಿಂಗಳು ಜುಲೈಯಲ್ಲಿ ವೇತನ ಆಗುತ್ತೆ. ಸೊ ಇಲ್ಲಿ ಒಂದು ವಾರ್ಷಿಕ ಈಗಾಗಲೇ ಜನವರಿ ತಿಂಗಳಲ್ಲಿ ಕೆಲವರಿಗೆ ಬಿದ್ದಿದೆ. ಜುಲೈ ತಿಂಗಳಲ್ಲಿ ಬೀಳ್ತಕ್ಕಂಥ ನೌಕರರಿಗೆ ಮತ್ತು 1,500 ರೂಪಾಯಿ ಅಲ್ಲಿ ವಾರ್ಷಿಕ ಬಡ್ತಿ ವೇತನ ನಿಗದಿಯಾಗುತ್ತೆ ಅಂತಕ್ಕಂಥದ್ದು. ಸೊ ಈ 4ಕ್ಕೂ ಕೂಡ ನಾವು ಕ್ಯಾಲ್ಕುಲೇಷನನ್ನು ಮಾಡಿದಾಗ ABCD, A ಅಂದರೆ 1/7/2022 ಇರ್ತಕ್ಕಂಥ ಮೂಲ ವೇತನ, ಜೊತೆಗೆ 2 ವಾರ್ಷಿಕ ಬಡ್ತಿ ಮತ್ತು 1 ಟೈಮ್ ಬಾಂಡ್ ಇವೆಲ್ಲವೂ ಕೂಡಿದ್ರೆ ಅಂಥ ನೌಕರನ ಒಟ್ಟು ವೇತನ ಆಗ್ತಕ್ಕಂಥದ್ದು, ಆ ನೌಕರನ ಒಟ್ಟು ವೇತನ ಆಗ್ತಕ್ಕಂಥದ್ದು ಟೋಟಲ್ಲು 62,800 ರೂಪಾಯಿ ವೇತನ ಒಂದು ಆಗುತ್ತೆ ಅಂತಕ್ಕಂಥದ್ದು. ಸೊ ಇದಕ್ಕೆ ಈಗೇನು 11.5% ಏನು ನಮಗೆ ಸಿಗಬೇಕಾಗಿರ್ತಕ್ಕಂಥ ಒಂದು DA ಇತ್ತು. ಸೊ ಅದನ್ನು ಏನು ಈಗಿನ ವೇತನ ಆಯೋಗದ ಅನುಸಾರ 0.722 ಕ್ಯಾಲ್ಕುಲೇಷನ್ ಮೆಥಡಲ್ಲಿ ಕೊಡಬೇಕು ಅಂತದ್ದನ್ನು ನಿರ್ಧರಿಸಲಾಗಿದೆ. ಸೊ ಆ ಒಂದು DA 8.50 ಆಗುತ್ತೆ ಅಂತಕ್ಕಂಥದ್ದು. ಹೊಸ ತುಟ್ಟಿ ಭತ್ಯೆ 8.50ದಿಂದ ಪ್ರಾರಂಭವನ್ನು ಮಾಡಬೇಕಾಗುತ್ತೆ. ಆಗ ಆಗಸ್ಟ್ ತಿಂಗಳ ವೇತನ ಬೇಸಿಕ್ಕು 62,800 ರೂಪಾಯಿ ಆಗಿರುತ್ತೆ ನೌಕರಂದು 2024ರ ಆಗಸ್ಟ್ ತಿಂಗಳಲ್ಲಿ. ಅದಕ್ಕೆ 8.5 DAನ ಆ್ಯಡ್ ಮಾಡಿದರೆ 5,338 ರೂಪಾಯಿ ಆಗುತ್ತೆ. HRA 7.5 ಇದೆ, 4,710 ರೂಪಾಯಿ ಆ್ಯಡ್ ಆಗುತ್ತೆ. C ಮತ್ತು D ದರ್ಜೆ ನೌಕರರಿಗೆ ಕೊಡ್ತಕ್ಕಂಥ ಮೆಡಿಕಲ್ ಅಲವೆನ್ಸ್ ಏನಿದೆ ಅದು 500 ರೂಪೀಸ್ ಆ್ಯಡ್ ಆಗುತ್ತೆ. ಒಟ್ಟು ವೇತನ 73,348 ರೂಪಾಯಿ ಆಗಸ್ಟ್ ತಿಂಗಳಲ್ಲಿ ಆ ಒಬ್ಬ ನೌಕರನ ವೇತನ ಆಗುತ್ತೆ ಅಂತಕ್ಕಂಥದ್ದು. ಇನ್ನು 2024ರ ಜೂನ್ ತಿಂಗಳ ವೇತನ 63,683. ಸೊ ವ್ಯತ್ಯಾಸವನ್ನು ನಾವು ನೋಡಿದಾಗ 9,665 ರೂಪಾಯಿ ನಮಗೆ ಹೆಚ್ಚಳ ಆಗ್ತಕ್ಕಂಥದ್ದು. ಈಗಾಗಲೇ IR 17%ಅನ್ನು ನಾವು ಅದಕ್ಕೆ ಈ 9,665 ರೂಪಾಯಿಗೆ ಆ್ಯಡ್ ಮಾಡ್ಕೊಂಡ್ರೆ ಈಗಾಗಲೇ ತಾಂದಿರ್ತಕ್ಕಂಥದ್ದು 17%. ಟೋಟಲ್ಲು
ಸುಮಾರು 13ರಿಂದ 15,000 ರೂಪಾಯಿ ವೇತನದಲ್ಲಿ ಹೆಚ್ಚಳ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಅಂತಕ್ಕಂಥದ್ದು. ಸೊ ಇದು ಒಂದು ಮಾದರಿ ಅಷ್ಟೇ. ಇದಕ್ಕೂ ಭಿನ್ನವಾಗಿ ನಾವು ಏನು ಮಾಡ್ಬೋದು, ಕ್ಯಾಲ್ಕುಲೇಷನನ್ನು ನಾವು ಮಾಡಿಕೊಂಡು ವೇತನದಲ್ಲಿ ಹೆಚ್ಚಳ ಆಗ್ತಕ್ಕಂಥ ಮಾಹಿತಿಯನ್ನು ನಾವು ಪಡ್ಕೋಬೋದಾಗಿರುತ್ತೆ ಅಂತಕ್ಕಂಥದ್ದು. ಸೊ ಇದೇ ರೀತಿ ಕೆಲವರು ನಿವೃತ್ತಿದಾರರು, ಕುಟುಂಬ ಪಿಂಚಣಿದಾರರು ಮಾಹಿತಿಯನ್ನು ಕೇಳ್ತಾ ಇದ್ದೀರಾ. ಸೊ ಇದೇ ರೀತಿ ಕ್ಯಾಲ್ಕುಲೇಷನಲ್ಲಿ ಏನು 1/7/2022 ನಿವೃತ್ತಿದಾರರ ಅಥವಾ ಕುಟುಂಬ ಪಿಂಚಣಿದಾರರ ಮೂಲ ವೇತನ 31% DA, 27.25% ಫಿಟ್ಮೆಂಟನ್ನು ಆ್ಯಡ್ ಮಾಡಿಕೊಂಡು ಹತ್ತಿರದ ಸಮಾನ ವೇತನ ಶ್ರೇಣಿಯನ್ನು ಆಯ್ಕೆಯನ್ನು ಮಾಡಿಕೊಂಡು ನಂತರ ವಾರ್ಷಿಕ ಇಂಕ್ರಿಮೆಂಟ್ಗಳು ಏನಾದರೂ ಕೂಡ ಇದ್ದರೆ ಅದನ್ನು ಆ್ಯಡ್ ಮಾಡಿಕೊಂಡು ಸೊ ಈ ಪ್ರೆಸೆಂಟ್ DAನ ಆ್ಯಡ್ ಮಾಡ್ಕೊತಾ ಹೋದರೆ ತಮಗೆ ನಿವೃತ್ತಿ ವೇತನದಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಈ ಎಲ್ಲ ಬೆನಿಫಿಟ್ಟು ಕೂಡ 1/7/2022 ಏನು ಎಫೆಕ್ಟಿವ್ ಆಗ್ತದೆ, ಸೊ ಅಲ್ಲಿಂದ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಎಲ್ಲ ನಿವೃತ್ತಿದಾರರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಆದರೆ ಎಕಾನಮಿಕಲಿ ಬೆನಿಫಿಟ್ ಮಾತ್ರ ಆಗಸ್ಟ್ 2024 ಸಿಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಇದು ಒಂದು ಫ್ಲೋ ಚಾರ್ಟ್ ಮಾದರಿ, ಯಾವ ರೀತಿ ವೇತನ ನಿಗದಿಗೊಳಿಸಲಾಗುತ್ತೆ ಯಾವ್ಯಾವೆಲ್ಲ ಅಂತಕ್ಕಂಥದ್ದು. ಸೊ ಇದೊಂದು ಮಾದರಿಯನ್ನು ತಾವು ನೋಡಿಕೊಂಡ್ರೆ ತಮಗೆ ಗೊತ್ತಾಗುತ್ತೆ. ಸೊ ಒಂದು ಮ್ಯಾಕ್ಸಿಮಮ್ 90% ಕ್ಲಿಯರ್ ಪಿಕ್ಚರ್ ಈ ಒಂದು ಕ್ಯಾಲ್ಕುಲೇಷನ್ ಮೆಥಡಲ್ಲಿ ಇದೆ. ಸೊ ಇದರಲ್ಲಿ ಸಣ್ಣಪುಟ್ಟ ಬದಲಾವಣೆಗಳಷ್ಟೇ ಆಗ್ಬೋದು, ಏಕೆಂದರೆ ಕೆಲವರು SFN ಆ್ಯಡ್ ಆಗಬೇಕಾಗುತ್ತೆ, ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋಲ್ಲ. ಏನೇನು ಈಗಾಗಲೇ ಪಡಿತಿರ್ತಕ್ಕಂಥ ಭತ್ಯೆಗಳಲ್ಲಿ, ವಿಶೇಷ ಭತ್ಯೆಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲಿ ಆಗೋದಿಲ್ಲ ಅಂತಕ್ಕಂಥದ್ದು. ಬೇರೆ ರೀತಿಯ ಬದಲಾವಣೆ ಆದರೆ ಕೂಡ ನಾವು ನೋಡ್ಬೋದು ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಮತ್ತೊಮ್ಮೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವೀಡಿಯೋಗಳನ್ನ ವೀಕ್ಷಿಸಿ ಅಂತೇಳಿ ಕೇಳ್ತಾ ಮತ್ತೊಮ್ಮೆ ಈ ವೇತನ ಆಯೋಗದ ವೇತನ ನಿಗದಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ನಮಸ್ತೆ, ಧನ್ಯವಾದಗಳು.